ನಮ್ಮಲ್ಲಿ ಕೆಲವರಿದ್ದಾರೆ ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಲ್ಲ ಓಕೆ, ಆದ್ರೆ ಅವರ ತಂದೆ ತಾಯಿ ಓಕೆ ಅಲ್ಲ, ತಂದೆ ತಾಯಿ ಕಾಫಿರ್ ಅಂತ ಹೇಳುವ ಕೆಲವು ಮುಟ್ಟಾಳರಿದ್ದಾರೆ. ಮಹಾನರಾದ ಇಮಾಮ್ ಸುಯೂತಿ ರದಿಯಲ್ಲಾಹು ಅನ್ಹು ಅವರಂತಹ ವಿದ್ವಾಂಸರುಗಳು ಈ ವಿಷಯದಲ್ಲಿ ಮಾತ್ರ ಗ್ರಂಥಗಳನ್ನು ಬರೆದಿದ್ದಾರೆ. ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ತಂದೆ ತಾಯಿಗಳು ಅವರು ಕಾಫಿರ್ ಆಗಲಿಕ್ಕೆ ಚಾನ್ಸೇ ಇಲ್ಲ. ಕಾರಣ ಅವರ ತಂದೆ ತಾಯಿ ಬದುಕಿದ್ದ ಕಾಲ ಅದು ಪ್ರವಾದಿಗಳು ಇಲ್ಲದ ಒಂದು ಕಾಲವಾಗಿತ್ತು. ಅದೊಂದು ಜಾಹಿಲಿಯ ಕಾಲ. ಒಂದು ಪ್ರವಾದಿಗಳು ಬರದೆ, ಒಂದು ಜನರಿಗೆ, ಒಂದು ಜನಾಂಗಕ್ಕೆ ಎಚ್ಚರಿಕೆಯನ್ನು ಕೊಡುವ ಪ್ರವಾದಿಗಳು ಗ್ರಂಥಗಳೆಲ್ಲ ಬರದೆ ಒಂದು ಜನಾಂಗವನ್ನು ಅಲ್ಲಾಹು ಶಿಕ್ಷಿಸುವುದಿಲ್ಲ. ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ತಂದೆ ತಾಯಿ ಕಾಫಿರ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಮಹಾನರಾದ ಇಸ್ಮಾಯಿಲ್ ಹಿರ್ಕಿ ಅಲ್ ಬುಲೂಸವಿ ತನ್ನ ರೂಹುಲ್ ಬಯಾನ್ ಎಂಬ ಗ್ರಂಥದಲ್ಲಿ ಬರೆಯುತ್ತಿದ್ದಾರೆ, ಯೂನುಸ್ ನಬಿ ಅಲೈಹಿಸ್ಸಲಾತು ವಸ್ಸಲಾಂ ಅವರ ಚರಿತ್ರೆ ಕುರ್ಆನ್ ನಲ್ಲಿದೆ. ಏನಾಗಿದೆ ಚರಿತ್ರೆ? ಯೂನುಸ್ ನಬಿ ಅಲೈಹಿಸ್ಸಲಾತು ವಸ್ಸಲಾಂ ಅವರನ್ನು ಮೀನು ನುಂಗಿತು. ಅವರು ಮೀನಿನ ಹೊಟ್ಟೆಯಲ್ಲಿದ್ದರು. ಮೀನಿನ ಹೊಟ್ಟೆಯಲ್ಲಿ ಒಂದು ದಿನ ಎರಡು ದಿನವಲ್ಲ, ಸುಮಾರು 40 ದಿನಗಳ ಕಾಲ ಮಹಾನರಾದ ಯೂನುಸ್ ನಬಿ ಅಲೈಹಿಸ್ಸಲಾತು ವಸ್ಸಲಾಂ ಮೀನಿನ ಹೊಟ್ಟೆಯಲ್ಲಿ ಬದುಕಿದರು. ಮೀನಿನ ಹೊಟ್ಟೆಯಲ್ಲಿ ಬದುಕಿದರು. ತಸ್ಬೀಹನ್ನು ಹೇಳ್ತಾ ಇದ್ರು. ಈ ತಸ್ಬೀಹಿನ ಬರಕತ್ತಿನಿಂದಾಗಿ 40 ದಿನಗಳ ಬಳಿಕ ಆ ಮೀನು ಅವರನ್ನು ದಡಕ್ಕೆ ತಂದು ಸುರಕ್ಷಿತವಾಗಿ ಹೊರಗೆ ಬಿಟ್ಟಿತು ಎಂದು ಕುರ್ಆನ್ ಶರೀಫ್ನಲ್ಲಿರುವ ಒಂದು ಚರಿತ್ರೆಯಾಗಿದೆ. ಈ ಮೀನು ಯೂನುಸ್ ನಬಿ ಅಲೈಹಿಸ್ಸಲಾತು ವಸ್ಸಲಾಂ ಅವರನ್ನು ಹೊರಗೆ ಬಿಟ್ಟಾಗ ಯೂನುಸ್ ನಬಿ ಅಲೈಹಿಸ್ಸಲಾತು ವಸ್ಸಲಾಂ ಅವರು ಕೇಳ್ತಾರೆ, ಅಲ್ಲ ಮೀನೇ, ನಿನ್ಗೆ ಏನ್ ಬೇಕು ಹೇಳು? 40 ದಿನಗಳ ಕಾಲ ಸುರಕ್ಷಿತವಾಗಿ ನನ್ನನ್ನು ಸಂರಕ್ಷಣೆ ಮಾಡಿದ್ದಿ ನೀನು, ಇವತ್ತು ನನ್ನನ್ನು ಸುರಕ್ಷಿತವಾಗಿ ದಡಕ್ಕೆ ಬಂದು ಬಿಟ್ಟಿದ್ದಿ, ನಿನ್ಗೆ ಏನು ಬೇಕು ಹೇಳು? ಕ್ಯಾ ಹೋನಾ ಹೈ ತುಜೆ? ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಯೂನುಸ್ ನಬಿ ಅಲೈಹಿಸ್ಸಲಾತು ವಸ್ಸಲಾಂ ಅವರೊಂದಿಗೆ ಮೀನು ಹೇಳ್ತಾ ಇದೆ, ಆಪ್ಕೆ ಪಾಸ್ ಮುಜೆ ಭಿ ಜನ್ನತ್ ಮೇ ಏಕ್ ಸೀಟ್ ಚಾಹಿಯೆ. ನಿಮ್ಮೊಂದಿಗೆ ನನಗೆ ಜನ್ನತ್ತಿನಲ್ಲೊಂದು ಸೀಟ್ ಬೇಕು, ಜನ್ನತ್ತಿನಲ್ಲಿ ಒಂದು ಸೀಟ್ ಬೇಕು. ಯೂನುಸ್ ನಬಿ ಅಲೈಹಿಸ್ಸಲಾತು ವಸ್ಸಲಾಂ ಏನು ಬೇಕಂತ ಕೇಳಿದ್ದಲ್ವ, ಇನ್ನು ಕೇಳುವಾಗ ಮತ್ತೆ ಕೊಡದೇ ಇರಲಿಕ್ಕೆ ಸಾಧ್ಯ ಇಲ್ಲ. ಓಕೆ, ಜನ್ನತಿಗೆ ಹೋಗುವ ಪ್ರಾಣಿಗಳಲ್ಲಿ ಪಕ್ಷಿಗಳನ್ನು ಲೆಕ್ಕ ಹಾಕುವಾಗ ಅದರಲ್ಲಿ ಮೀನಿನ ಬಗ್ಗೆಯೂ ಕೂಡ ಇದೆ. ಯೂನುಸ್ ನಬಿ ಅಲೈಹಿಸ್ಸಲಾತು ವಸ್ಸಲಾಂ ರವರ ಪ್ರಾರ್ಥನೆಯ ಫಲವಾಗಿ ಈ ಮೀನು ಜನ್ನತಿನಲ್ಲಿರುತ್ತದೆ ಅಂತ ಹೇಳಿ ಇದನ್ನು ಬರೆದುಕೊಂಡು ಉಲಮಾ ಇಕ್ರಾಮ್ ಹೇಳುತ್ತಾರೆ, 40 ದಿನಗಳ ಕಾಲ ಮಾತ್ರ ಹಜರತ್ ಯೂನುಸ್ ನಬಿ ಅಲೈಹಿಸ್ಸಲಾತು ವಸ್ಸಲಾಂ ಅವರನ್ನು ಹೊಟ್ಟೆಯಲ್ಲಿಟ್ಟ ಕಾರಣಕ್ಕೆ ಬೇಕಾಗಿ ಒಂದು ಮೀನಿಗೆ ಅಲ್ಲಾಹು ಜನ್ನತ್ ಕೊಡುವುದಾದರೆ 9 ತಿಂಗಳುಗಳ ಕಾಲ ಆಕಾ ಎ ನಾಮದಾರ್, ಮದೀನೆ ಕೆ ತಾಜ್ದಾರ್, ಸಯ್ಯಿದುಲ್ ಕೌನೈನ್, ರಸೂಲ್ ರಬ್ಬಿಲ್ ಆಲಮೀನ್ ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು 9 ತಿಂಗಳುಗಳ ಕಾಲ ಹೊಟ್ಟೆಯಲ್ಲಿಟ್ಟ ಆಮಿನಾ ಬೀವಿ ರದಿಯಲ್ಲಾಹು ಅನ್ಹಾ ಅವರಿಗೆ ಜನ್ನತ್ ಕೊಡಲ್ವಾ? ಎಷ್ಟು ಒಳ್ಳೆ ಕ್ವಶನ್ ಆಗಿದೆ. ಕ್ವಶನ್ ಸಂಶಯ ಇಲ್ಲ, ಸಂಶಯನೇ ಬೇಡ. ಮದೀನಾದ ತಾಜ್ದಾರ್ ಅವರನ್ನು ಹೊಟ್ಟೆಯಲ್ಲಿಟ್ಟ ಆಮಿನಾ ಬೀವಿಗೆ ಜನ್ನತ್ತಿದೆ. ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತನ್ನ ಪ್ರೀತಿಯ ತಾಯಿಯಾಗಿರುವ ಆಮಿನಾ ಬೀವಿಯವರ ಕಬ್ರ್ ಶರೀಫಿಗೆ ಹೋಗಿ ದುಆ ಮಾಡಿದ್ದು ಚರಿತ್ರೆಯಲ್ಲಿದೆ. ತನ್ನ ತಾಯಿಯನ್ನು ನೆನೆಸಿಕೊಂಡು ಅತ್ತದ್ದು ಚರಿತ್ರೆಯಲ್ಲಿದೆ. ಆ ದುಆ ಅಲ್ಲಾಹು ಕಬೂಲ್ ಮಾಡಲ್ವಾ? ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ಜಗತ್ತಿನ ಕೋಟ್ಯಾಂತರ ಇಮಾಮ್ದಾರಿಗಳ ಹೃದಯದಿಂದ ತೆಗೆದು ಹಾಕಲಿಕ್ಕೆ, ಅಳಿಸಿ ಹಾಕಲಿಕ್ಕೆ ಬೇಕಾಗಿ ಮಾತ್ರ ಷಡ್ಯಂತ್ರಗಳನ್ನು ಮಾಡುವ ಕೆಲವು ವಿಭಾಗವಿದೆ. ಅವರಿಗೆ ಹುಜೂರ್ ಅವರು ಸಾಮಾನ್ಯ ಮನುಷ್ಯರು, ಅವರಿಗೆ ಹುಜೂರ್ ಅವರ ಶರೀರ ಜೀರ್ಣಿಸಿ ಹೋಗಿದೆ. ಅವರ ಲೆಕ್ಕದಲ್ಲಿ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ಯಾವುದೇ ಪವಾಡಗಳಿಲ್ಲ. ಅವರ ಲೆಕ್ಕದಲ್ಲಿ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಹೆಸರಲ್ಲಿ ಜುಲೂಸ್ ಮಾಡುವುದು, ಅವರ ಸಂದೇಶಗಳನ್ನು ಬಿತ್ತರಿಸಿ ಮೌಲೀದ್ ಮಾಡುವುದು, ಅವರ ಈದ್ ಮಿಲಾದುನ್ ನಬಿಯನ್ನು ಆಚರಿಸಿ ಮಾಡುವುದು, ಇದು ಯಾವುದು ಕೂಡ ಬೇಡ. ಈ ರೀತಿ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರೊಂದಿಗೆ ಈ ಜಗತ್ತಿಗಿರುವಂತಹ ಸಂಪರ್ಕವನ್ನು, ಸಂಬಂಧವನ್ನು ಕಡಿದು ಹಾಕಲು ಬೇಕಾಗಿ ಇವರು ಪ್ರಯತ್ನ ಪಡ್ತಾರೆ. ಆದರೆ ಇವರು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ವರ್ಷದಿಂದ ವರ್ಷಕ್ಕೆ ಈದ್ ಮಿಲಾದುನ್ ನಬಿ ಮತ್ತೆ ಮತ್ತೆ ಜೋಶ್ನಿಂದ ನಡೆಯುತ್ತಾ ಇದೆ, ಖುಷಿಯಿಂದ ನಡೆಯುತ್ತಾ ಇದೆ. ಅದು ಲೈಟಿಂಗ್ಸ್ಗಳು, ಬಂಟಿಂಗ್ಸ್ಗಳು, ಬ್ಯಾನರ್ಗಳು ಎಲ್ಲವನ್ನು ಹಾಕಿಕೊಂಡು
ಜೋಶ್ನಿಂದ ಇಡೀ ಪ್ರಪಂಚ ಹುಜೂರ್ ಅವರ ಜನ್ಮದಿನಾಚರಣೆ ಮಾಡ್ತಾ ಇದೆ. ಹುಜೂರ್ ಈ ಜಗತ್ತಿನ ಮನಸ್ಸಲ್ಲಿ ಮತ್ತೆ 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 ಕೂರ್ತಾ ಇದ್ದಾರೆ.